ನಿಮ್ಮ PF ಹಣ ನಿಮ್ಮ ಕೈ ಸೇರೋಕೆ ಇನ್ನು ಮುಂದೆ ವಾರಗಟ್ಟಲೆ ಅಲಿಬೇಕಾಗಿರುವಂತ ನೆಸೆಸಿಟಿನೇ ಇಲ್ಲ. ಕೇವಲ ಒಂದು UPI ಪಿನ್ ಒತ್ತಿದ್ರೆ ಸಾಕು, ಹಣ ನೇರವಾಗಿ ನಿಮ್ಮ ಖಾತೆಗೆ ಬಂದೇ ಬರುತ್ತೆ. ಏನಿದು ಹೊಸ EPFO 3.0 ಈ ವಿಡಿಯೋನ ಪೂರ್ತಿಯಾಗಿ. ಇನ್ನು ಮುಂದೆ EPFO ನಿಮ್ಮ ಜೊತೆ ಕನ್ನಡದಲ್ಲೇ ಮಾತಾಡುತ್ತೆ. ಹೊಸ AI ಟೆಕ್ನಾಲಜಿ ಬಂದಿದೆ. ಏನದು? ನಿಮ್ಮ ಬ್ಯಾಂಕ್ ಕೆಲಸಗಳು ಎಷ್ಟು ಫಾಸ್ಟ್ ಆಗುತ್ತೋ ಅದೇ ರೀತಿ ಈಗ ನಿಮ್ಮ PF ಕೂಡ ಬದಲಾಗ್ತಿದೆ. ಹಳೆಯ ಸ್ಲೋ ಸಿಸ್ಟಮ್ಗೆ ಗುಡ್ ಬೈ ಹೇಳ್ತಿರುವಂತಹ EPFO 3.0 ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಸಿಗುತ್ತೆ. ದಿಸ್ ಇಸ್ ಬಾಸ್ ವಾಲಾ. ನಮಸ್ಕಾರ ಗೆಳೆಯರೆ, ಸ್ವಾಗತ. ನಾವು ಕಷ್ಟಪಟ್ಟು ದುಡಿದ ಹಣ ಅಂದ್ರೆ ಭವಿಷ್ಯ ಅಂದ್ರೆ ಏನು? ಅದುವೇ ನಮ್ಮ PF, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್. ಆದ್ರೆ ಈ PF ಹಣ ವಿಷಯಕ್ಕೆ ಬಂದ್ರೆ ಸಾಕು, ಸರ್ವರ್ ಡೌನ್, ಅಪ್ಲಿಕೇಶನ್ ರಿಜೆಕ್ಟ್, ಆಫೀಸ್ಗೆ ಅಲ್ಲಾಡೋದು, ಹೀಗೆ 108 ತಲೆನೋವು. ಆದ್ರೆ ಇದಕ್ಕೆಲ್ಲ ಒಂದೇ ಒಂದು ಫುಲ್ ಸ್ಟಾಪ್ ಅನ್ನು ಇಡೋಕೆ ಭಾರತ ಸರ್ಕಾರ ಈಗ EPFO 3.0 ಅನ್ನೋ ಕ್ರಾಂತಿಕಾರಿಯ ಬದಲಾವಣೆಗಳನ್ನ ತರ್ತಾ ಇದೆ. ಇದು ನಿಮ್ಮ PF ಖಾತೆಯನ್ನ ಸಂಪೂರ್ಣವಾಗಿ ಒಂದು ಹೈಟೆಕ್ ಬ್ಯಾಂಕ್ ಅಂತೆ ಬದಲಾಯಿಸ್ತಾ ಇದೆ. ಹಾಗಿದ್ರೆ ಏನಿದು ಹೊಸ ಸಿಸ್ಟಮ್? ಇದರಿಂದ ನಿಮ್ಗೆ ನಮ್ಗೆ ಏನಿದೆ ಲಾಭ ಸರ್ ಅನ್ನೋದನ್ನ ಇವತ್ತು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಿರ್ತೇನೆ. ಮೊದಲನೇ ತಿಳ್ಕೊಳ್ಳೋಣ, ಏನಿದು EPFO 3.0? EPF 3.0 ಅಂದ್ರೆ ಇದು ಕೇವಲ ಒಂದು ಸಣ್ಣ ಅಪ್ಡೇಟ್ ಅಲ್ಲ, ಇದು ಇಡೀ EPFO ಸಂಸ್ಥೆಯ ಟೆಕ್ನಾಲಜಿ ಬೆನ್ನೆಲುಬನ್ನೇ ಬದಲಾಯಿಸುವಂತ ದೊಡ್ಡ ಪ್ಲಾನ್. ಈವರೆಗೆ EPFO ಬಳಸ್ತಿದ್ದ ಸಾಫ್ಟ್ವೇರ್ ಹಳೆಯದಾಗಿತ್ತು, ಆದ್ರೆ ಈಗ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಅಂದ್ರೆ CBS ಮಾದರಿಗೆ ಶಿಫ್ಟ್ ಆಗ್ತಾ ಇದೆ. ಇದರ ಅರ್ಥ ಏನು? ಈಗ ನಿಮ್ಮ ಖಾತೆ ಬೆಂಗಳೂರಿನಲ್ಲಿ PF ಆಫೀಸ್ನಲ್ಲಿ ರಿಜಿಸ್ಟರ್ ಆಗಿದ್ರೆ ಯಾವುದೇ ಕರೆಕ್ಷನ್ಸ್ಗೆ ನೀವು ಅಲ್ಲಿಗೆ ಹೋಗಬೇಕಿತ್ತು, ಬೆಂಗಳೂರು ಆಫೀಸ್ಗೆ. ಆದರೆ EPFO 3.0 ಬಂದ ಮೇಲೆ ನೀವು ಭಾರತದ ಯಾವುದೇ PF ಆಫೀಸ್ಗೆ ಹೋದರೂ ನಿಮ್ಮ ಕೆಲಸ ಆಗುತ್ತೆ. ಯಾಕಂದ್ರೆ ಎಲ್ಲವೂ ಕೂಡ ಈಗ ಒಂದೇ ಸರ್ವರ್ ಅಡಿಯಲ್ಲಿ ಬ್ಯಾಂಕ್ಗಳಂತೆ ಕೆಲಸ ಮಾಡುತ್ತೆ. ಈಗ ಈ ವಿಡಿಯೋದಲ್ಲಿ ಅತ್ಯಂತ ಮುಖ್ಯವಾಗಿರುವಂತಹ ಪಾರ್ಟ್ಗೆ ಬಂದ್ಬಿಡೋಣ, ಅದುವೇ UPI ವಿಡ್ರಾ ಸೌಲಭ್ಯ. ಸರ್ಕಾರ ಈಗ BMAP ಮೂಲಕ ನಿಮ್ಮ PF ಹಣವನ್ನ ಡೈರೆಕ್ಟ್ ಆಗಿ ವಿಡ್ರಾ ಮಾಡೋ ಸೌಲಭ್ಯಗಳನ್ನ ತರ್ತಿದೆ. ಈ ಆಪ್ ನಲ್ಲಿ ನಿಮ್ಮ ಟೋಟಲ್ ಬ್ಯಾಲೆನ್ಸ್ ಎಷ್ಟಿದೆ, ನೀವು ತುರ್ತಾಗಿ ಹಣವನ್ನ ಎಷ್ಟು ತೆರಿಬಹುದು, ನಿಮ್ಮ ಖಾತೆಯಲ್ಲಿ ಕಡ್ಡಾಯವಾಗಿ ಇಡಬೇಕಾಗಿರುವಂತಹ 25% ಬ್ಯಾಲೆನ್ಸ್ ಎಷ್ಟು, ಎಲ್ಲವನ್ನ ಒಂದೇ ಕಡೆ ಕಾಣಿಸುತ್ತೆ. ಲಿಮಿಟ್ ಎಷ್ಟು? ಆರಂಭದಲ್ಲಿ ಒಂದು ಟ್ರಾನ್ಸಾಕ್ಷನ್ಗೆ 25,000ವರೆಗೆ ಲಿಮಿಟ್ ಇರೋ ಸಾಧ್ಯತೆ ಇದೆ. ಇದರಿಂದ ಮೆಡಿಕಲ್ ಎಮರ್ಜೆನ್ಸಿ ಅಥವಾ ಮನೆ ಬಾಡಿಗೆ ಕಟ್ಟುವಂತಹ ತುರ್ತು ಸಂದರ್ಭಗಳಲ್ಲಿ ನೀವು ಇದನ್ನ ಬಳಸ್ಕೋಬಹುದು. ಇನ್ನು ಮುಂದೆ ಗಂಟೆಗಟ್ಟಲೆ ಕಾಯುವಂತ ನೆಸೆಸಿಟಿ ಇಲ್ಲ. ಸರ್ ಕನ್ನಡದಲ್ಲಿ ಮಾಹಿತಿ ಬೇಕಾಗಿತ್ತಲ್ಲ ಸರ್, ಯಾವಾಗೂ ಇಂಗ್ಲಿಷ್ ಇರ್ತಿತ್ತು. ಸೂಪರ್ ಆಗಿರುವಂತ ವಿಷಯ ಬಂದಿದೆ. ಅನೇಕರಿಗೆ PF ವೆಬ್ಸೈಟ್ ಅಂದ್ರೆ ಇಂಗ್ಲಿಷ್ ಅಲ್ಲೇ ಇರುತ್ತೆ ಸರ್, ಅರ್ಥವೇ ಆಗಲ್ಲ ಅಂತಾರೆ. ಆದ್ರೆ ಇನ್ ಮುಂದೆ EPFO ಭಾಷಣಿ ಅನ್ನೋ AI ಟೂಲ್ ಅನ್ನು ಬಳಸಿ ಇದು ಏನು ಮಾಡುತ್ತೆ ಅಂದ್ರೆ, ನೀವು ಕನ್ನಡದಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ಕನ್ನಡದಲ್ಲೇ ಉತ್ತರ ನೀಡುತ್ತೆ. ಡಿಜಿಟಲ್ ಸಿಸ್ಟಮ್ ಬಗ್ಗೆ ಅಷ್ಟಾಗಿ ಅರಿವಿಲ್ಲದವರಿಗೆ ಇದು ವರದಾನವಾಗುತ್ತೆ. TCS, ಇನ್ಫೋಸಿಸ್ ಮತ್ತು ವಿಪ್ರೋದಂತಹ ದೊಡ್ಡ ದೊಡ್ಡ ಕಂಪನಿಗಳು ಈ ಹೊಸ ಡಿಜಿಟಲ್ ಸಿಸ್ಟಮ್ ನಿರ್ವಹಣೆಯನ್ನ ಮಾಡಲಿದೆ. ಹಾಗಿದ್ರೆ ಸರ್ ಇದು ಯಾವಾಗ ಜಾರಿಗೆ ಬರ್ಬೋದು, ಇಂಪ್ಲಿಮೆಂಟೇಷನ್ ಯಾವಾಗ ಆಗುತ್ತೆ ಸರ್, ಒಳ್ಳೆ ಡೇಟ್ ಹೇಳ್ಬೋದಾ, ಗೊತ್ತಿದೆಯಾ ಅಂದ್ರೆ ಎಸ್. ಇದೆಲ್ಲ ಯಾವಾಗ ಶುರುವಾಗುತ್ತೆ ಅನ್ನೋ ಕುತೂಹಲ ನಿಮಗೂ ಇದೆ, ನನಗೂ ಇದೆ. ಇತ್ತೀಚಿನ ವರದಿಗಳ ಪ್ರಕಾರ ಈ UPI ಸೌಲಭ್ಯ ಏಪ್ರಿಲ್ 2026 ಹೊತ್ತಿಗೆ ಪೂರ್ಣ ಪ್ರಮಾಣದಲ್ಲಿ ಲಭ್ಯವಾಗಲಿದೆ ಅಂತ ಹೇಳ್ತಿದೆ. ಆದ್ರೆ ಪೋರ್ಟಲ್ ಅಪ್ಗ್ರೇಡ್ ಮತ್ತು ಹೊಸ ಸಾಫ್ಟ್ವೇರ್ ಕೆಲಸಗಳು ಮುಂದಿನ 1 ರಿಂದ 2 ತಿಂಗಳಲ್ಲಿ ಹಂತ ಹಂತವಾಗಿ ಶುರುವಾಗಲಿದೆ ಎಂದು ಸರ್ಕಾರಿ ಅಧಿಕಾರಿಗಳು ತಿಳಿಸಿದ್ದಾರೆ. ಸೊ ಇಲ್ಲಿಗೆ ಕ್ಲಿಯರ್ ಆಯ್ತು. ಈಗಾಗಲೇ ಬದಲಾಗಿರುವ ನಿಯಮಗಳು ಏನೇನು ಅಂದ್ರೆ, ಸೆಲ್ಫ್ ಕರೆಕ್ಷನ್ಸ್ ಏನನ್ನ ಇಂಪಾರ್ಟೆನ್ಸ್ ಕೊಡುತ್ತಾ, ಹೊಸ ಸಿಸ್ಟಮ್ ಬರೋವರೆಗೂ ಕಾಯ್ಬೇಕಾಗಿರೋ ನೆಸೆಸಿಟಿ ಇಲ್ಲ. ಈಗಾಗಲೇ ಕೆಲವು ಬದಲಾವಣೆಗಳು ಬಂದಿವೆ. ಏನೇನು? ಈಗ ನಿಮ್ಮ ಹೆಸರು, ಹುಟ್ಟಿದ ದಿನಾಂಕ ಅಥವಾ ತಂದೆಯ ಹೆಸರಲ್ಲಿ ಏನಾದ್ರೂ ತಪ್ಪಿದ್ರೆ ನೀವು ನಿಮ್ಮ ಮಾಲೀಕರು ಅಂದ್ರೆ ಫಾರ್ ಎಕ್ಸಾಂಪಲ್ ಎಂಪ್ಲಾಯರ್ಸ್ ಹತ್ರ ಹೋಗಿ ಸೈನ್ ಹಾಕಿಸೋ ಅಗತ್ಯವಿಲ್ಲ. ನೀವೇ ನೇರವಾಗಿ ಸೆಲ್ಫ್ ಕರೆಕ್ಷನ್ ಮಾಡ್ಕೋಬಹುದು. ಕಳೆದ 3-4 ವರ್ಷಗಳಿಂದ ಸುಮಾರು 32 ಲಕ್ಷ ಜನರು ಈ ಸೌಲಭ್ಯವನ್ನ ಬಳಸಿಕೊಂಡಿದ್ದಾರೆ. ಇದು ಈಗಾಗಲೇ ಚಾಲ್ತಿಯಲ್ಲೂ ಕೂಡ ಇದೆ. ಇನ್ನ ಮೈನ್ ಕನ್ಕ್ಲೂಷನ್ ನೋಡ್ತೀನಿ. EPFO 3.0 ಅಂದ್ರೆ ಏನು ಸರ್ ಅಂತ ಹೇಳಿದ್ರೆ ಸಿಂಪಲ್. ಸೊ ಗೆಳೆಯರೆ, EPFO 3.0 ಬಂದ ಮೇಲೆ PF ಅಂದ್ರೆ ಅದು ಅಲೆದಾಟ ಅಲ್ಲ, ಅದೊಂದು ಸ್ಮಾರ್ಟ್ ಸೇವಿಂಗ್ಸ್ ಆಗುತ್ತೆ. 8 ಕೋಟಿಗೂ ಹೆಚ್ಚು ಉದ್ಯೋಗಿಗಳಿಗೆ ಇದು ದೊಡ್ಡ ರಿಲೀಫ್ ಅನ್ನ ಕೊಟ್ಟಿದೆ. ಒಂದು ಸಣ್ಣ ಕಿವಿ ಮಾತನ್ನ ಹೇಳ, ಈ ಎಲ್ಲಾ ಸೌಲಭ್ಯಗಳನ್ನ ಪಡಿಬೇಕಾದ್ರೆ ಮೊದಲನೇದಾಗಿ ನೀವು ನಿಮ್ಮ UAN ನಂಬರ್ಗೆ ಆಧಾರ್ ಕಾರ್ಡ್ ಮತ್ತು ಆಕ್ಟಿವ್ ಆಗಿರುವ ರಿಜಿಸ್ಟರ್ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ಅದಾಗಿದೆಯೋ ಇಲ್ವೋ ಅನ್ನೋದನ್ನ ಹಿಂದೆ ಚೆಕ್ ಮಾಡಿ. ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟವಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಅನ್ನು ಕೂಡ ಮಾಡ್ಕೊಳ್ಳಿ. PF ಬಗ್ಗೆ ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ದಿಸ್ ಇಸ್ ಬಾಸ್ ವಾಲಾ, ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.